ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ 2,000 ನಾಳೆ ಬೆಳಿಗ್ಗೆ ಆದರೂ ಜಮಾ ಆಗ್ತಾ ಇತ್ತು. ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ ಹೀಗೆ ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ 26ನೇ ಕಂತಿನ ಹಣ ಕೂಡ ಜಮಾ ಆಗಿದೆ. ಹಾಗೆ 27ನೇ ಕಂತಿನ ಹಣ ಕೂಡ ಪ್ರಾರಂಭವಾಗಿದೆ. ಇವತ್ತು ಕೂಡ ಜಮಾ ಆಗ್ತಾ ಇದೆ. ಆದರೆ ಮುಖ್ಯವಾಗಿ ನಾಳೆ ಬೆಳಿಗ್ಗೆ ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು, ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ, ಇದ್ರ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಇದಕ್ಕೆ ಮುಖ್ಯವಾಗಿ 2,30,000ಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಯಾಕೆ ಅಂತ ಕೇಳೋದಾದರೆ, ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ 30,000 ಕೋಟಿ ಹಣ ಬೇಕಾಗ್ತಿತ್ತು. ಆದರೆ ಈ ಬಾರಿ ಬಜೆಟ್ ಮಂಡನೆಯಲ್ಲಿ 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ. ಸರಿಸುಮಾರು 1,400 ಕೋಟಿಯಷ್ಟು ಫಂಡನ್ನು ಸರ್ಕಾರವೇ ಇಟ್ಕೊಂಡು ಬಿಟ್ಟಿದೆ. ಯಾಕಂದರೆ ಅಷ್ಟು ಗೃಹಲಕ್ಷ್ಮಿಯರನ್ನ ಹೊರಹಾಕಲಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಉಳಿದಿರ್ತಕ್ಕಂತಹ ದುಡ್ಡು 1,400 ಕೋಟಿಯಷ್ಟು. ಹಾಗಾಗಿ ಈಗ ಸದ್ಯಕ್ಕೆ 28,608 ಕೋಟಿ ದುಡ್ಡಲ್ಲಿ 12 ಕಂತುಗಳನ್ನು ಕ್ಲಿಯರ್ ಮಾಡಲಾಗತ್ತೆ. ಒಂದು ಕಂತಿಗೆ 2,400ರಿಂದ 500 ಕೋಟಿ ತನಕ ಬೇಕು. 4 ಕಂತುಗಳಿಗೆ ಸರಿಸುಮಾರು 9,000 ಕೋಟಿಗಿಂತ ಹೆಚ್ಚಿನ ದುಡ್ಡು ಬೇಕು. ಹಾಗೆ 8 ಕಂತುಗಳಿಗೆ 20,000 ಕೋಟಿ ಸಮೀಪ ದುಡ್ಡು ಬೇಕು. ಜೊತೆಗೆ ವರ್ಷದಲ್ಲಿ 12 ಕಂತುಗಳು. ಹೀಗಾಗಿ ಒಂದು ಟೋಟಲ್ ಆಗಿ 28,600 ಕೋಟಿ ಏನು ದುಡ್ಡಿದೆಯಲ್ಲ, ಅದು ಸಾಲತ್ತೆ. ಹೀಗಾಗಿ 3 ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ 3 ಕಂತುಗಳು ಬರುತ್ತೆ. 26 ಜಮಾ ಆಗ್ತಾ ಇದೆ. ಈಗಾಗಲೇ 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ. ಇನ್ನು ಎಷ್ಟು ಜನ ಬಾಕಿ ಉಳಿದಿದ್ದೀರಿ ಅವರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ. ಹಾಗೆ 27ನೇ ಕಂತಿನ ಹಣ ಇದು ಕೂಡ ಬರ್ತಾ ಇದೆ. ಇದು ಹೋದ ವರ್ಷದ ಡಿಸೆಂಬರ್ ತಿಂಗಳ ಹಣ ಇದು. ಇನ್ನು 28ನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ಅದು ಈ ವರ್ಷದಲ್ಲಿ, ಅಂದರೆ ಈ ಜನವರಿ ತಿಂಗಳ ಹಣ ಆಗಿರುತ್ತೆ. ಜೊತೆಗೆ ಅದಾದ ಬಳಿಕ 29ನೇ ಕಂತಿನ ಹಣ ಈ ಫೆಬ್ರವರಿ ತಿಂಗಳ ಹಣ ಆಗುತ್ತೆ. ಈ 4 ಕಂತುಗಳನ್ನು ಸದ್ಯಕ್ಕೆ ರಿಲೀಸ್ ಮಾಡಲಾಗ್ತಾ ಇದೆ. ಜೊತೆಗೆ ನಿಮಗೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ದುಡ್ಡು ಯಾವುವು ಅಂದರೆ 26 ನವೆಂಬರ್ ತಿಂಗಳದು ಬರ್ತಾ ಇದೆ. ಅದು ಕೂಡ ಪೂರ್ತಿಯಾಗಿ ಕ್ಲಿಯರ್ ಆಗಿಲ್ಲ. ಹೀಗಾಗಿ ಅದನ್ನು ಪೆಂಡಿಂಗ್ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಜೊತೆಗೆ 27 ಇದು ಡಿಸೆಂಬರ್ ತಿಂಗಳ ಹಣ, 28 ಜನವರಿ, 29 ಫೆಬ್ರವರಿ ಇದು ಗೊತ್ತಾಯಿತು. ಆದರೆ ಇನ್ನು 2 ಕಂತುಗಳು ಯಾವುವಪ್ಪ ಅಂದರೆ, ಹೋದ ವರ್ಷದ ಪ್ರಾರಂಭದಲ್ಲಿ 2 ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸಿತ್ತು ಅಂತ ನಾನು ಹೇಳಿದ್ನಿ. ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಕೂಡ. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಈಗಾಗಲೇ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಪ್ರೆಷರ್ ಬೀಳುತ್ತೆ. BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬೇಗನೆ ಈ ದುಡ್ಡನ್ನು ಕೊಡಲೇಬೇಕಂತ ಹೇಳ್ಬಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಇದನ್ನು ಕೆಲವೇ ದಿನಗಳಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾರೆ. ಹೀಗಾಗಿ ಇನ್ನೂ ಕೂಡ ಅದು ದುಡ್ಡು ಬಂದಿಲ್ಲ. ಹೋದ ವರ್ಷದ ಪ್ರಾರಂಭದ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಲಿದ್ದು, ಒಟ್ಟಿಗೆ ನಿಮಗೆ 6 ಕಂತುಗಳು ಬರಬೇಕಾಗಿದೆ. ಅಂದರೆ 12,000 ದುಡ್ಡು. ಪ್ರತಿಯೊಬ್ಬ ಮಹಿಳೆಯರಿಗೆ 12,000 ದುಡ್ಡು. 1,22,00,000ದಷ್ಟು ಫಲಾನುಭವಿಗಳಿದಿರಿ. ಇದಕ್ಕೋಸ್ಕರ 15,000 ಕೋಟಿಯಷ್ಟು ದುಡ್ಡು ಬೇಕಾಗತ್ತೆ 6 ಕಂತುಗಳಿಗೆ. ಅಂದರೆ 6 ತಿಂಗಳ ಹಣಕ್ಕಾಗಿ ಸರಿಸುಮಾರು 15,000 ಕೋಟಿ ಸಮೀಪ ದುಡ್ಡು ಬೇಕು. ಅಷ್ಟು ದುಡ್ಡನ್ನು ಹಣಕಾಸು ಇಲಾಖೆ ದುಡ್ಡು ರಿಲೀಸ್ ಮಾಡೋದಿಲ್ಲ ಒಮ್ಮೆ 2 ಕಂತುಗಳು, ಒಮ್ಮೆ 2 ಕಂತುಗಳು, ಮತ್ತೆ 2 ಕಂತುಗಳಂತ ಹೇಳ್ಬಿಟ್ಟು ಈಗ 5,000 ಕೋಟಿಯಷ್ಟು ದುಡ್ಡನ್ನು ಬಿಡುಗಡೆ ಮಾಡಿ ಕ್ಲಿಯರ್ ಮಾಡುತ್ತೆ. ಒಟ್ಟಿಗೆ ಅಷ್ಟು ದುಡ್ಡು ಬಿಡುಗಡೆ ಮಾಡಿದ್ರೆ ತಾಂತ್ರಿಕ ದೋಷ ಅಥವಾ ಇನ್ಯಾವುದೋ ದೋಷ ಆದರೆ ಮತ್ತೆ ಕೆಲವೊಂದಿಷ್ಟು ದಿನಗಳ ಕಾಲ ಡಿಲೇ ಆಗುತ್ತೆ. ಹೀಗಾಗಿ ಒಮ್ಮೆಲೆ ಅಂತೂ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಕನ್ಫರ್ಮು. ಈಗ ಹಂತವಾಗಿ ಬಿಡುಗಡೆ ಮಾಡುವಂಥದ್ದು. ಆಲ್ರೆಡಿ 24 ಆಗಿರಲಿ, 25ನೇ ಕಂತಾಗಿರಲಿ ಅದು ಕ್ಲಿಯರ್ ಆಯಿತು. ಈಗ 26 ಮತ್ತು 27ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ತದನಂತರ 28, 29ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ಅದಾದ ಬಳಿಕ ಹೋದ ವರ್ಷದ ಪ್ರಾರಂಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು
ಕೊಡಲಾಗತ್ತೆ. ಸೊ ಹೀಗೆ ಒಂದಾದ ಮೇಲೆ ಒಂದು ಕಂತುಗಳನ್ನು ಜಮಾ ಮಾಡ್ತಾ ಕ್ಲಿಯರ್ ಮಾಡಲಾಗತ್ತೆ. ಹೀಗಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಈಗ ಆಲ್ರೆಡಿ 27ನೇ ಕಂತಿನ ಹಣ ಕೂಡ ಪ್ರಾರಂಭವಾಗ್ತಾ ಇದ್ದು, ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಅದೇ ರೀತಿಯಾಗಿ ಬೀದರ, ಕೊಪ್ಪಳ, ಮಂಡ್ಯ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಖಾತೆಗಳಿಗೆ ನಿಮ್ಮ ಎಷ್ಟು ಪೆಂಡಿಂಗ್ ಉಳಿದಿದ್ದಾವೆ ದುಡ್ಡುಗಳು, ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ನೋಡಿ, ಆ ಎಲ್ಲ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ನೀವು ತಲೆನೇ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಇದನ್ನು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು. ಆದರೆ ಇಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ದುಡ್ಡು ಬರೋದಿಲ್ಲ ಅಂತ ಯಾಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ನಂದ್ರೆ, ಅದಕ್ಕೆ ಮುಖ್ಯವಾದ ಕಾರಣ ಬಹಳಷ್ಟು ಜನರದು GST ಫೇರ್ ಅಂತ ಬರ್ತಾ ಇದೆ ಅಂತೆ. ಹೌದು, ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು. ಬಹಳಷ್ಟು ಜನರದು GST ಫೇರ್ ಅಂತಲೂ ಕೂಡ ಬರ್ತಾ ಇದೆ. ಹಾಗೆ ಈಗಾಗಲೇ ಸಾಕಷ್ಟು ಗೃಹಲಕ್ಷ್ಮಿಯರದು ಕೂಡ ಈಗಾಗಲೇ ತೀರಿ ಹೋಗಿರ್ತಾರೆ ಮುಖ್ಯಸ್ಥೆಯರು. ಆದರೂ ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ. ಹೌದು ಸ್ನೇಹಿತರೆ, ಬಹಳಷ್ಟು ಗೃಹಲಕ್ಷ್ಮಿಯರು ಇನ್ನೂ ಕೂಡ ದುಡ್ಡು ಪಡ್ಕೊಳ್ತಾ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಸರಿಯಾದ ಟೈಮ್ಗೆ ದುಡ್ಡು ಬರ್ತಾ ಇಲ್ಲ. ಸೊ ನೀವೇನು ಮಾಡ್ತಾ ಇದ್ರಿ, ಅವರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ದುಡ್ಡನ್ನು ನೀವು ಪಡ್ಕೊಳ್ತಾ ಇದ್ರೆ, ನಾವು ಅವರ ಹೆಸರಿನಲ್ಲಿ ಇನ್ನೂ ಕೂಡ ರೇಷನನ್ನು ಪಡ್ಕೊಳ್ತಾ ಇದ್ದರೆ ಸರ್ಕಾರ ಹೇಳ್ತಾ ಇದೆ, ನಾವು ಟೋಟಲಿ ರೇಷನ್ ಕಾರ್ಡನ್ನೇ ರದ್ದು ಮಾಡ್ತೀವಿ. ಆವಾಗ ನೀವೆಲ್ಲರೂ ಕೂಡಿ ಮತ್ತೆ ಹೊಸ ರೇಷನ್ ಕಾರ್ಡನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಅವಕಾಶ ಕೊಟ್ಟಾಗ ಮಾಡ್ಕೊಳ್ಬೇಕಂತ ಸರ್ಕಾರ ತಿಳಿಸ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮುಖ್ಯಸ್ಥೆ ತೀರಿ ಹೋಗಿದ್ರೆ ಮತ್ತೊಬ್ಬ ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ ಅವರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ. ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ತೆಗೆದಾಕ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ಆದರೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸರ್ಕಾರ. ಸೊ ಹೀಗಾಗಿ ಮತ್ತೆ ಒಂದು ಸಾರಿ ರೇಷನ್ ಕಾರ್ಡ್ ರದ್ದಾಯ್ತು ಅಂದರೆ ಮತ್ತು ಆಗೋದು ಕಠಿಣ. ಸೊ ಹೀಗಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರನ್ನು ಮುಖ್ಯಸ್ಥೆಯನ್ನಾಗಿ ಸೇರ್ಪಡೆ ಮಾಡ್ಕೊಳ್ಳಿ. ಆವಾಗ ದುಡ್ಡನ್ನು ಪಡ್ಕೊಳ್ಳಿ, ಆವಾಗ ರೇಷನನ್ನು ಪಡ್ಕೊಳ್ಳಿ, ಯಾವುದೇ ತೊಂದರೆ ಇಲ್ಲ. ಸೊ ಈ ರೀತಿ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ರೇಷನನ್ನು ಪಡ್ಕೊಳ್ತಾ ಇದ್ದರೆ ನಾವು ಖಂಡಿತವಾಗ್ಲೂ ರದ್ದು ಮಾಡ್ತೀವಿ ಅಂತ ಆಹಾರ ಇಲಾಖೆ ತಿಳಿಸ್ತಾ ಇದೆ, ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಸೊ ಇದರ ಜೊತೆಗೆ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಮಹಿಳೆಯರು ಏನು ಮಾಡ್ತಾರೆ, ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಬ್ಯಾಂಕ್ ಅಕೌಂಟಿಗೆ. ಅಂದರೆ ದುಡ್ಡು ಹಾಕೋದು, ತೆಗೆಯೋದು, ಬ್ಯಾಂಕ್ನಲ್ಲಿ ವಹಿವಾಟು ಮಾಡ್ತಾ ಇರೋದಿಲ್ಲ. ಹೀಗಾಗಿ ಅವರ ಒಂದು ಬ್ಯಾಂಕ್ ಅಕೌಂಟು ಇನ್ನು ಒಂದು ಕ್ಲೋಸ್ ಪೂರ್ತಿಯಾಗಿ ಮಾಡೋದಿರೋದಿಲ್ಲ, ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ. ಕ್ಲೋಸ್ ನೀವು ಮಾಡಿಸಿದಾಗಲೇ ಆಗೋದು. ಹೀಗಾಗಿ ಅದನ್ನು ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ. ಅದನ್ನು ನೀವೇನು ಮಾಡಬೇಕು, ಓಪನ್ ಮಾಡ್ಕೊಳ್ಬೇಕು. ಮತ್ತೊಮ್ಮೆ ಈ KYC ಮಾಡಿಸ್ಕೊಂಡು ದುಡ್ಡು ಹಾಕೋದು ತೆಗೆಯೋದು ಮಾಡಿದಾಗ ಮತ್ತೆ ಓಪನ್ ಆಗುತ್ತೆ. ತದನಂತರ ನಿಮಗೆ ಎಂದಿನಂತೆ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಥರ ಯಾವ ಯೋಜನೆಯನ್ನು ಪಡ್ಕೊಳ್ತಾ ಇರ್ತೀರಿ, ಉದಾಹರಣೆಗೆ ಪಿಂಚಣಿ ಆಗಿರಲಿ, ಇನ್ನಿತರ ದುಡ್ಡು ಬರುವಂತಹ ಯೋಜನೆಗಳನ್ನು ನೀವು ಪಡ್ಕೊಳ್ಬಹುದು. ಅದನ್ನು ಮುಖ್ಯವಾಗಿ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಇನ್ನು ಏನೇ ಪ್ರಶ್ನೆಗಳು, ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ. ಈ ವಿಷಯ ನೋಡಿದ್ದಕ್ಕೆ ಧನ್ಯವಾದ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.